ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನಂದೊಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ಏನು ಅಂತ ಅಂದರೆ, ನಾವು ರ್ಯಾಂಕಿಂಗ್ ಬ್ಯಾಂಕ್ ಅಂತ ಚಾನಲ್ನ ಓಪನ್ ಮಾಡಿದ್ದೀವಿ. ಅದರಲ್ಲಿ ಗೌರ್ನಮೆಂಟ್ ಜಾಬ್ ಅಪ್ಡೇಟ್ಸು ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ ಪ್ರಿಪ್ರೇಷನ್ ವೀಡಿಯೋಸ್ ಎಲ್ಲ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಯಾರಿಗಾರ ಇಂಟ್ರೆಸ್ಟ್ ಇದ್ದರೆ ಮತ್ತು ನೀಡ್ ಇದ್ದರೆ ಅಂತಂದರೆ, ಯಾರ ಬ್ಯಾಂಕಿಂಗ್ ಎಕ್ಸಾಮ್ ಅಥವಾ ಗೌರ್ನಮೆಂಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದರೆ ಆ ಚಾನಲ್ಗೆ ಜಾಯ್ನ್ ಆಗಿ. ನಾನು ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರೆಲ್ಲ ನೋಡಿಕೊಂಡು ಜಾಯ್ನ್ ಆಗಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ, ನಾನು ಇಲ್ಲಿ ಜಾಬ್ ಅಪ್ಡೇಟ್ ಕೊಡ್ತಾ ಇರೋದು ಯಾವುದೇ ಆದ್ರೂ ಇದು ವೆರಿಫೈಡ್ ವೆಬ್ಸೈಟಿಂದ ತೊಗೊಂಡೇ ಅಪ್ಡೇಟ್ ಕೊಡ್ತಾ ಇರೋದು. ಸೊ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಮತ್ತು ಇಲ್ಲಿ ವೆರಿಫೈಡ್ ಜಾಬ್ ಅಪ್ಡೇಟ್ ಆಗಿರುತ್ತೆ. ಸೊ ನೀವು ಒಂದ್ಸಲ ಬಿಫೋರ್ ಅಪ್ಲೈಯಿಂಗ್ ದ ಜಾಬ್ ನೀವು ಒಂದ್ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ ಜಾಬ್ಗೆ. ಈಗ ಜಾಬಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಫ್ರೆಶ್ ಪ್ರಿಂಟ್ಸ್ ಅಂತ ಹೇಳ್ಬಿಟ್ಟು ಇವರು ಆಪರೇಷನ್ ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇಲ್ಲಿ ಅರ್ಲಿ ಆಪರ್ಚುನಿಟೀಸ್ ಅಂತ ಹೇಳಿದ್ದಾರೆ. ಅಂದರೆ ಫ್ರೆಶರ್ಸ್ ಅವ್ರಿಗೆ ಇದು ರಿಮೋಟ್ ಆಗಿರುತ್ತೆ ಮತ್ತು ಫುಲ್ ಟೈಮ್ ರೋಲ್ಗೆ ಹೈಯರ್ ಮಾಡ್ತಾ ಇರೋದು. ಸೊ ಇದು ಲರ್ನ್ ಹೌ ಟು ರನ್ ಸಪ್ಲೈ ಚೈನ್ ಲಾಜಿಸ್ಟಿಕ್ಸ್ ಫಾರ್ $1 million ಕಂಪ್ನಿ ಈ ರೋಲ್ಗೆ ಹೈಯರ್ ಮಾಡ್ತಾ ಇರೋದು. ಲೈಕ್ ಪ್ಲೀಸ್ ನೋಟ್, while we are not actively hiring for this role, we welcome applicants from the exceptional candidate for the future consideration also ಅಂತ ಕೂಡ ಹೇಳಿದ್ದಾರೆ. Due to high volume, we will only contact applicant whose profile strongly aligned with our needs. ಸೊ ಇವ್ರು ಕೂಡ ಮೆನ್ಷನ್ ಮಾಡಿದ್ದಾರೆ, ಯಾರ್ದು ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗುತ್ತೆ ಅವ್ರನ್ನ ಮಾತ್ರ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡೋದಾದ್ರೆ ಕಂಪ್ನಿ ಬಗ್ಗೆ ಗೊತ್ತೇ ಇರುತ್ತೆ. ಸೊ ಇದು ಕಸ್ಟಮರ್ ಅಪಿಯರೆನ್ಸ್ ಸ್ಟಾರ್ಟಪ್ ಆಗಿರುತ್ತೆ. ಇದೊಂದು ಫ್ರೆಶ್ ಪ್ರಿಂಟ್ ಅಂದ್ಬಿಟ್ಟು ನ್ಯೂಯಾರ್ಕ್ ಆಗಿರುತ್ತೆ. ಇದು ಆಪರೇಷನ್ ಟೀಮ್ ಈ ರೋಲ್ ನೋಡೋದಾದ್ರೆ, ದ ಆಪರೇಷನ್ ಟೀಮ್ ಹ್ಯಾಂಡಲ್ ಒನ್ ಆಫ್ ದ ಮೋಸ್ಟ್ ಕ್ಯೂರಿಕಲ್ ಪಾರ್ಟ್ ಆಫ್ ಬಿಸ್ನೆಸ್ ಅಂಡ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ಕೋಟಿಂಗ್ ಅಂಡ್ ಟೈಮ್ ಲೈನಿಂಗ್, ಅಡ್ರೆಸ್ಸಿಂಗ್ ಲೈಸೆನ್ಸಿಂಗ್ ರಿಲೇಟೆಡ್ ಇಶ್ಯೂಸ್ ಅಂತ ಹೇಳಿದ್ದಾರೆ. ವಿ ವರ್ಕ್ಡ್ 20,000+ ಆರ್ಡರ್ ಲಾಸ್ಟ್ ಇಯರ್ ವಿತ್ ಡೈರೆಕ್ಟ್ ಇಂಪ್ಯಾಕ್ಟ್ ಆಫ್ ಓವರ್ $37 million ಇನ್ ರೆವಿನ್ಯೂ. ಇಷ್ಟು ರೆವಿನ್ಯೂ ಜನರೇಟ್ ಮಾಡಿದ್ದೀವಿ ಪ್ರೀವಿಯಸ್ ಇಯರ್ ಅಂತ ಕೂಡ ಹೇಳಿದ್ದಾರೆ. ಸೊ ಇವಾಗ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಈ ಜಾಬಲ್ಲಿ ನಮ್ಮದು ಅಂದರೆ, ನಾವು ವಿಲ್ ರಿಪೋರ್ಟ್ ಅವರ್ ಆಪರೇಷನ್ ಮ್ಯಾನೇಜರ್ ಅಂತಂದರೆ ಅವ್ರ ಆಪರೇಷನ್ ಮ್ಯಾನೇಜರ್ಗೆ ರಿಪೋರ್ಟ್ ಮಾಡ್ತೀವಿ. ಆ್ಯಂಡ್ ವರ್ಕ್ ಕ್ಲೋಸ್ಲಿ ವಿತ್ ಅದರ್ ಮೆಂಬರ್ಸ್ ಆಫ್ ಫ್ರೆಶ್ ಪ್ರಿಂಟ್ಸ್ ಟೀಮ್ ಅಂತ. This is an excellent opportunity for motivated individual to gain hands-on experience, like fastest growing ಸ್ಟಾರ್ಟಪ್ ಅಲ್ಲಿ ಏನಾದ್ರು ವರ್ಕ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಇದೊಂದು ಗುಡ್ ಆಪರ್ಚುನಿಟಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡಿದರೆ ನಾವೇನು ಮಾಡಬೇಕು ಈ ರೋಲಲ್ಲಿ ಅಂತ ಅಂದರೆ, ನೋಡಿ, ವಿಲ್ ಬಿ ವರ್ಕಿಂಗ್ ವಿತ್ ಆಪರೇಷನ್ ಟೀಮ್ ಟು ಡೈರೆಕ್ಟ್ಲಿ ಕಾಂಟ್ರಿಬ್ಯೂಟ್ ಟು ಫ್ರೆಶ್ ಪ್ರಿಂಟ್ ರೆವಿನ್ಯೂ ಗ್ರೋತ್ ಅಂತಂದರೆ ಆಪರೇಷನ್ ಟೀಮ್ ಜೊತೆ ಎಲ್ಲ ನಾವು ಕಾಂಟ್ಯಾಕ್ಟ್ ಮಾಡಿ ಮಾತಾಡಬೇಕಾಗಿರುತ್ತೆ. Assisting the operation team with addressing queries from the internal employee and campus manager. ಈಗ ಆಪರೇಷನ್ ಟೀಮ್ಗೆ ಇಂಟರ್ನಲ್ ಎಂಪ್ಲಾಯಿ ಕಡೆಯಿಂದ ಏನಾದ್ರು ಕ್ವೇರೀಸ್ ಬಂದರೆ ನಾವು ಅಸಿಸ್ಟ್ ಮಾಡಬೇಕಾಗಿರುತ್ತೆ ಇಲ್ಲಿ. ಮತ್ತು ರೆಸ್ಪಾನ್ಸಿಬಲ್ ಫಾರ್ ಶೇರಿಂಗ್ ಪ್ರೈಸಿಂಗ್ ಕೋಡ್ಸ್ ಆ್ಯಂಡ್ ಎಸ್ಟಿಮೇಟೆಡ್ ಡೆಲಿವರಿ ಟೈಮ್ಲೈನ್ಸ್ ಯೂಸಿಂಗ್ ಅವೈಲೇಬಲ್ ಟೂಲ್ಸ್ ಆ್ಯಂಡ್ ರಿಸೋರ್ಸ್ ಅಂತಂದರೆ, ಇವಾಗ ಒಂದೇನೋ ಪ್ರಾಡಕ್ಟ್ನ ಬುಕ್ ಮಾಡ್ಕೊಂಡ್ರು ಅಂದ್ಕೊಳ್ಳಿ ನಮ್ಮ ಟೂಲ್ಸ್ ಅಂತ ಅಂದರೆ ನಮ್ಮ ಕಂಪ್ನಿಯಿಂದ. ಸೊ ಅದರಲ್ಲಿ ನಾವು ಡೆಲಿವರಿ ಆಗೋಕ್ಕೆ ಎಷ್ಟು ಟೈಮ್ ಬೇಕು ಅನ್ನೋದೆಲ್ಲ ಇಂಟರ್ನಲ್ ಟೂಲಲ್ಲಿ ನೋಡ್ಬಿಟ್ಟು ನಾವು ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಪ್ರೊಆಕ್ಟಿವ್ಲಿ ಫ್ಲಾಗ್ ಡಿಲೇಸ್, ಇನ್ಕನ್ಸಿಸ್ಟೆನ್ಸ್ ಆರ್ ಎರರ್ ದಟ್ ಕುಡ್ ಎಫೆಕ್ಟ್ ಪ್ರೈಸಿಂಗ್ ಆರ್ ಡೆಲಿವರಿ. ಇವಾಗ ನಾವು ಸೇಲ್ಸ್ಮ್ಯಾನ್ಸ್ನೆಲ್ಲ ಮ್ಯಾನೇಜ್ ಮಾಡಬೇಕಾಗಿರುತ್ತೆ. ಏನು ಡಿಲೇ ಆಗ್ತಿದೆ, ಸೊ ಯಾಕೆ ಸೇಮ್ ಇನ್ಕನ್ಸಿಸ್ಟೆನ್ಸ್ ಯಾಕೆ, ಎರರ್ ಯಾಕೆ ಬರ್ತಿದೆ, ಅಂದರೆ ಪ್ರಾಡಕ್ಟ್ ಏನಾದ್ರು ರಿಟರ್ನ್ ಮಾಡಿದರೆ ಎಂತಕ್ಕೆ ರಿಟರ್ನ್ ಮಾಡಿದ್ದಾರೆ ಅದನ್ನೆಲ್ಲ ನಾವು ಸ್ಟಡಿ ಮಾಡಬೇಕಾಗಿರುತ್ತೆ. ಇಲ್ಲಿ ನೋಡೋದಾದ್ರೆ ಕಂಪ್ಲೀಟ್ ಅಸೈನ್ ಟಾಸ್ಕ್ ವಿತ್ ಹೈ ಅಟೆನ್ಷನ್ ಆ್ಯಂಡ್ ಕ್ವಾಲಿಟಿ ಅಂತಂದರೆ ಏನು ಟಾಸ್ಕ್ನ ಅಸೈನ್ ಮಾಡಿದ್ದಾರೆ ಅದನ್ನ ಕರೆಕ್ಟಾಗಿ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತು ಇಲ್ಲಿ ಗ್ಯಾಪ್ ಏನಾರ ಎಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಇನ್ನೂ ಅನ್ನೋದು ಕೂಡ ಸಜೆಸ್ಟ್ ಮಾಡ್ಬೋದು ಇಲ್ಲಿ. ಇನ್ನು ರಿಕ್ವೈರ್ಮೆಂಟ್ ನೋಡೋದಾದರೆ ಅವ್ರಿಗೆ ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಿದ್ದಾರೆ ಅಂತ ಅಂದರೆ, ಎಕ್ಸಲೆಂಟ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರೋದನ್ನ ನೋಡ್ತಿದ್ದಾರೆ. ಮತ್ತು ಎಬಿಲಿಟಿ ಟು ವರ್ಕ್ ಅಂಡರ್ ಪ್ರೆಷರ್ ಆ್ಯಂಡ್ ಕ್ವಿಕ್ಲಿ ಅಡಾಪ್ಟಿಂಗ್ ಚೇಂಜ್ ಪ್ರಿಯಾರಿಟೀಸ್ ಅಂತ ಅಂದರೆ, ಪ್ರೆಷರ್ ಅಂತಂದರೆ ಸ್ಟಾರ್ಟಪ್ಪಲ್ಲಿ ಆಲ್ಮೋಸ್ಟ್ ಲರ್ನಿಂಗ್ ಪ್ರೋಸೆಸ್ ಜಾಸ್ತಿ ಇದ್ದೇ ಇರುತ್ತೆ. ಸೊ ಅವಾಗ ಅಂಡರ್ ಪ್ರೆಷರಲ್ಲಿ ವರ್ಕ್ ಮಾಡೋಕ್ಕೂ ರೆಡಿ ಇರಬೇಕು ಸ್ಟಾರ್ಟಪ್ಪಲ್ಲಿ. ಮತ್ತು ಇಲ್ಲಿ ಗೂಗಲ್ ಶೀಟ್ ಬಗ್ಗೆ ನಾಲೆಡ್ಜ್ ಇರಬೇಕು. ಇಲ್ಲಿ ಬೇಸಿಕ್ ನಾಲೆಡ್ಜ್ ಆಫ್ ಗೂಗಲ್ ಶೀಟ್ ಮ್ಯಾಂಡೇಟರಿ ಇದೆ. ಮತ್ತು ಕಂಫರ್ಟೇಬಲ್ ಲರ್ನಿಂಗ್ ಆ್ಯಂಡ್ ನ್ಯಾವಿಗೇಟಿಂಗ್ ಡಿಫ್ರೆಂಟ್ ಟೂಲ್ಸ್ ಆ್ಯಂಡ್ ಪ್ಲ್ಯಾಟ್ಫಾರ್ಮ್ಸ್ ಅಂತಂದರೆ ವೆಬ್ ಸರ್ಚ್ ಮಾಡೋಕ್ಕೆಲ್ಲ ಮತ್ತು ಟೂಲ್ಸ್ಗಳನ್ನೆಲ್ಲ ಹೆಂಗೆ ಯೂಸ್ ಮಾಡೋಕ್ಕೆ ಅಟ್ಲೀಸ್ಟ್ ಲ್ಯಾಪ್ಟಾಪ್ ಯೂಸ್ ಮಾಡೋಕ್ಕಾದ್ರೂ ಬರಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಮಲ್ಟಿ ಟಾಸ್ಕ್ ಇರಬೇಕು ಮತ್ತು ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ, ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕಾಗಿ ಒಂದು ಟಾಸ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇನ್ನೊಂದು ಟಾಸ್ಕ್ ಅರ್ಧ ಬಿಟ್ಬಿಡೋದಲ್ಲ.
ಸೊ ಬ್ಯಾಲೆನ್ಸಿಂಗ್ ಸ್ಕಿಲ್ಸ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತು ಇಲ್ಲಿ ಕ್ಲಾರಿಟಿ, ಎಂತಕ್ಕೆ ಡಿಲೇ ಆಗ್ತಿದೆ, ಎಂತಕ್ಕೆ ಎರರ್ ಬರ್ತಿದೆ ಅನ್ನೋದೆಲ್ಲ ನಾವು ಸೇಲ್ಸ್ ಟೀಮ್ ಜೊತೆ ತಗೊಂಡು ನಾವು ಅಲ್ಲಿ ಮಾತಾಡಬೇಕಾಗಿರುತ್ತೆ. ಇನ್ನು ವರ್ಕಿಂಗ್ ಅವರ್ಸ್ ಬಂದ್ಬಿಟ್ಟು ಇಲ್ಲಿ ವರ್ಕಿಂಗ್ ಅವರ್ಸ್ 9 AM ಇಂದ 6 PM ಈಸ್ಟರ್ನ್ ಟೈಮ್ ಝೋನ್ ಅಂತ. ಅಂದರೆ ಇದು ಇಂಡಿಯಾದವ್ರಿಗೆ ಆದರೆ ನೈಟ್ ಶಿಫ್ಟ್ ಥರ ಇದಾಗುತ್ತೆ. EST, ನಮ್ಮದು IST ಇರೋದು, ಇವರು ESTಲಿ ಹೇಳಿದ್ದಾರೆ. ಸೊ ನೈಟ್ ಶಿಫ್ಟ್ ಇರುತ್ತೆ ಆಬ್ವಿಯಸ್ಲಿ. ಇಲ್ಲಿ ಮಂಡೇ ಟು ಫ್ರೈಡೆ 5 days ಅಷ್ಟೇ ವರ್ಕಿಂಗ್ ಇರುತ್ತೆ. ಅವರ್ಸ್ ಮೇ ಶಿಫ್ಟ್ ಡಿಪೆಂಡಿಂಗ್ ಆನ್ ದ ನೀಡ್ಸ್ ಆಫ್ ದ ಟೀಮ್ ಅಂತ. ಅಂದರೆ ಅವರ್ಸ್ ಕೂಡ ಚೇಂಜ್ ಆಗ್ಬೋದು ಅಂತ ಕೂಡ ಹೇಳಿದ್ದಾರೆ. ಇನ್ನು ಫ್ರೆಶ್ ಪ್ರಿಂಟ್ ಇಸ್ ಈಕ್ವಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಎಂಪ್ಲಾಯರ್ ಟು ಪ್ರಮೋಟ್ ಡೈವರ್ಸಿಟಿ ಅಂತಂದರೆ ಎಲ್ಲ ರೀತಿ ಎಲ್ಲ ಏಜ್ ಕ್ಯಾಂಡಿಡೇಟ್ಗೂ ನಾವು ಅಲೋ ಮಾಡ್ತೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಬೆನಿಫಿಟ್ಸ್ ಏನು ಈ ಜಾಬಿಗೆ ಜಾಯ್ನ್ ಆದರೆ ಅಂದರೆ, ಇಲ್ಲಿ ಕಾಂಪನ್ಸೇಷನ್ ನೋಡಿದರೆ ಮಂತ್ಲಿ $480 to $780 ಕೊಡ್ತೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ $780 ಅಂದರೆ ಆಲ್ಮೋಸ್ಟ್ 50 ಇಂದ 60 ಸ್ಯಾಲ್ರಿ, 60,000 ಸ್ಯಾಲ್ರಿ ಇರುತ್ತೆ. ಸೊ ಅದು ಬೇಸ್ಡ್ ಆನ್ ದ ಎಕ್ಸ್ಪೀರಿಯನ್ಸ್. ಇಷ್ಟು ರೇಂಜಲ್ಲಂತೂ ಸ್ಟಾರ್ಟಿಂಗ್ ರೇಂಜು $480 ಇರುತ್ತೆ. 480 ಅಂತಂದ್ರೆ ಆಲ್ಮೋಸ್ಟ್ ಎಷ್ಟು 40,000ವರೆಗೂ ಆಗುತ್ತೆ. ಮತ್ತು ಇಲ್ಲಿ ಆಪರ್ಚುನಿಟಿ ಟು ಲರ್ನ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ಗ್ರೇಟ್ ಕಲ್ಚರ್ ಕೂಡ ಇದೆ ಅಂತ ಹೇಳಿದ್ದಾರೆ. ಮತ್ತು ಈಗ ಈ ಜಾಬ್ಗೆ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ. ಬಟ್ ನಾನು ಅನ್ಕೋತೀನಿ ಅಟ್ಲೀಸ್ಟ್ PU ಪಾಸ್ ಆಗಿರಬೇಕು ಈ ಜಾಬ್ ಮಾಡೋಕ್ಕೆ. ಸೊ PU ಪಾಸ್ ಆಗಿರೋರು, ಡಿಗ್ರಿ ಪಾಸ್, ಈವನ್ 10th ಪಾಸ್ ಆಗಿರೋರಿಗೂ ನಿಮ್ಗೇನಾದ್ರು ಸ್ಕಿಲ್ಸ್ ಇದ್ದರೆ ನೀವು ಕೂಡ ಅಪ್ಲೈ ಮಾಡ್ಬೋದು. ಬಟ್ ವಿ ಆರ್ ನಾಟ್ ಶ್ಯೂರ್. ಬಟ್ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಮೆನ್ಷನ್ ಮಾಡಿಲ್ಲ ಅವರು. ಸೊ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ. ನಿಮ್ದೇನೋ ಶಾರ್ಟ್ ಲಿಸ್ಟ್ ಆದರೆ ಇವ್ರ ಕಡೆಯಿಂದ ಖಂಡಿತ ಇಮಿಡಿಯೇಟಾಗಿ ಟೆಸ್ಟ್ ಕೂಡ ಬರುತ್ತೆ. ಸೊ ಇವಾಗ ಮೂವಿಂಗ್ ಟು ನೆಕ್ಸ್ಟ್ ಜಾಬ್. ಸೊ ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ಶಿಪ್ ಬಾಬ್ ಅಂತ ಹೇಳ್ಬಿಟ್ಟು ಇವರು ಮರ್ಚೆಂಟ್ ಸಕ್ಸಸ್ ಅಸೋಸಿಯೇಟ್ ರೋಲ್ ಹೈಯರ್ ಮಾಡ್ತಿದ್ದಾರೆ. ಇದನ್ನು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ ಮತ್ತು ಫುಲ್ ಟೈಮ್ ರೋಲ್ ಹೈಯರ್ ಮಾಡ್ತಾ ಇರೋದು ಇವರು. ಸೊ ಇವರು ನೋಡೋದಾದರೆ ಗ್ರೋ ವಿತ್ ಓನರ್ಶಿಪ್ ಮೈಂಡ್ ಸೆಟ್, ಇದರಲ್ಲಿ ಮೆಂಬರ್ ಆಫ್ ಶಿಪ್ ಬಾಬ್ ಟೀಮ್ ಯು ವಿಲ್ ಅಂತ ಹೇಳಿದ್ದಾರೆ. ಮತ್ತು ಕೊಲಾಬ್ರೇಟ್ ವಿತ್ ದ ಲೀಡರ್ಸ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಪರ್ಫಾರ್ಮೆನ್ಸ್ ಬೇಸ್ಡ್ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಲೊಕೇಶನ್ ನೋಡ್ಬಿಟ್ಟು ರಿಮೋಟ್ ಇಂಡಿಯಾ ಲೊಕೇಶನಲ್ಲಿ. ಇನ್ನು ರೋಲ್ ಡಿಸ್ಕ್ರಿಪ್ಷನ್ ನೋಡೋದಾದರೆ ನಾವು ಏನು ಮಾಡ್ತೀವಿ ಅಂತ ಅಂದರೆ, ಇಲ್ಲಿ ಏನಂತ ಅಂದರೆ ಇಟ್ ಈಸ್ ಗ್ರೋಯಿಂಗ್ ಮರ್ಚೆಂಟ್ ಸಕ್ಸಸ್ ಟೀಮ್ ರೆಸ್ಪಾನ್ಸಿಬಲ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ ಯೂನಿಕ್ strategic need of our mid-market merchant and delivering the massive value to help facilitate their growth and success ಅಂತ. ಅಂದರೆ ಇವಾಗ ಅವ್ರದ್ದು ಮಿಡ್ ಮಾರ್ಕೆಟಿಂಗ್ ಡೆಲಿವರೀಸ್ ಇರ್ತಾರಲ್ಲ, ಸೊ ಅವ್ರದ್ದು ಇನ್ನೂ ಸ್ವಲ್ಪ ಸೇಲ್ಸ್ ಚೆನ್ನಾಗಿ ಆಗಂಗೆ ಎಲ್ಲೆಲ್ಲಿ ಲ್ಯಾಕ್ ಇದೆ, ಎಲ್ಲೆಲ್ಲಿ ಲ್ಯಾಕ್ ಆಗ್ತಾ ಇದ್ದೀವಿ ಅನ್ನೋದೆಲ್ಲ ನಾವು ನೋಡಿಕೊಂಡು ಅವ್ರಿಗೆ ಸಜೆಸ್ಟ್ ಮಾಡಬೇಕು ವಿಚ್ ಏರಿಯಾ ನೀಡ್ ಟು ಬಿ ಇಂಪ್ರೂವ್ಡ್ ಅಂತ. ಸೊ ಇಲ್ಲಿ ದ ರೋಲ್ ಎಕ್ಸ್ಪೆಕ್ಟೇಷನ್ ಇನ್ಕ್ಲೂಡಿಂಗ್ ಬಿಲ್ಡಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಸಾಲಿಡ್ ಪಾರ್ಟ್ನರ್ಶಿಪ್ ವಿತ್ ಅ ಮರ್ಚೆಂಟ್ ಥ್ರೂ ವೈಟ್ ಕ್ಲೋಸ್ ಸಪೋರ್ಟ್ ಆ್ಯಂಡ್ ಎನ್ಶೂರಿಂಗ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ಆರ್ ಮೀಟ್ ಆ್ಯಂಡ್ ಎಕ್ಸೀಡ್ ಅಂತ ಕೂಡ ಹೇಳಿದ್ದಾರೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಹಾಕ್ಲಿ. ಮತ್ತು ಇದು ರೋಲ್ ಬಂದುಬಿಟ್ಟು ಸೀನಿಯರ್ ಮ್ಯಾನೇಜರ್ಗೆ ನಾವು ರಿಪೋರ್ಟ್ ಮಾಡ್ತಾ ಇರ್ತೀವಿ, ಇದು ಡೈರೆಕ್ಟಾಗಿ. ಇನ್ನು ವಾಟ್ ವಿಲ್ ಯು ಡೇ ಟು ಡೇ ಏನು ಅಂತ ಅಂದರೆ ತುಂಬ ಕೊಟ್ಟಿದ್ದಾರೆ. ಸ್ವಲ್ಪ ನಾನು ಅಲ್ಲಿ ಇದು ಮಾಡಿಬಿಟ್ಟು ಹೇಳ್ತೀನಿ. ನೋಡೋದಾದರೆ ಇಲ್ಲಿ ವರ್ಕ್ ಕ್ಲೋಸ್ಲಿ ವಿತ್ ಅ ಮರ್ಚೆಂಟ್ ಸಕ್ಸಸ್ ಟೀಮ್ ಮೆಂಬರ್ ಅಂಡ್ ಅದರ್ ಶಿಪ್ ಬಾಬ್ ಡಿಪಾರ್ಟ್ಮೆಂಟ್ ಟು ಡೆಲಿವರ್ ಬೆಸ್ಟ್ ವ್ಯಾಲ್ಯೂ. ಸೊ ಈಗ ಮರ್ಚೆಂಟ್ ವ್ಯಾಲ್ಯೂ ಆ ಟೀಮ್ ಜೊತೆ ನಾವು ವರ್ಕ್ ಮಾಡಬೇಕಾಗಿರುತ್ತೆ ಇಲ್ಲಿ. ಮತ್ತು ಸಪೋರ್ಟ್ ಮರ್ಚೆಂಟ್ ಟು ಕ್ರಿಯೇಟ್ ವೇರ್ ಹೌಸ್ ರಿಸೀವಿಂಗ್ ಆರ್ಡರ್ಸ್ ಅಂತಂದರೆ ಆರ್ಡರ್ಸ್ ಬಂದಿರುತ್ತಲ್ಲ ಇನ್ಬೌಂಡ್ ಶಿಪ್ಮೆಂಟು. ಸೊ ಯಾವ ಥರ ಶಿಪ್ಮೆಂಟ್ ಆಗಿದೆ ಅನ್ನೋದೆಲ್ಲ ನಾವು ಆರ್ಡರ್ಸ್ನ ರಿಸೀವ್ ಮಾಡ್ಕೊಳ್ಳೋದ್ರಿಂದ ಮತ್ತು ಅವ್ರಿಗೆ ಅಸೈನ್ ಮಾಡೋದ್ರಿಂದ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಅಂತಂದರೆ ಯಾರು ಪಿಕಪ್ ಮಾಡಬೇಕು, ಯಾರು ಡೆಲಿವರಿ ಮಾಡಬೇಕು ಅಂತೆಲ್ಲ ಹೇಳ್ಬಿಟ್ಟು. ರಿವ್ಯೂ ಬಿಲ್ ಆಫ್ ಲ್ಯಾಂಡಿಂಗ್ ಮ್ಯಾನುಫ್ಯಾಕ್ಚರ್ ಪ್ಯಾಕಿಂಗ್ ಸ್ಲಿಪ್ ಅಂತಂದರೆ ಇವಾಗ ಪ್ರಾಡಕ್ಟ್ನ ಸೆಲ್ ಮಾಡ್ತಾ ಇದ್ದೀವಿ ಅಂದರೆ ಕರೆಕ್ಟ್ ಮ್ಯಾನುಫ್ಯಾಕ್ಚರಿಂಗಲ್ಲೂ ಮತ್ತು ಬಿಲ್ಲಲ್ಲೂ ಸೇಮ್ ಅಮೌಂಟ್ ಇದೆನಾ, ಇಲ್ಲ ಏನು ಎಷ್ಟು ಡಿಫ್ರೆನ್ಸ್ ಆಗಿದೆ, ಏನಾದ್ರು ಆಫರ್ ಇದೆ ಎಷ್ಟು ಡಿಫ್ರೆನ್ಸ್ ಆಗಿದೆ ಅನ್ನೋದೆಲ್ಲ ಕೂಡ ಚೆಕ್ ಮಾಡಬೇಕಾಗಿರುತ್ತೆ ಇಲ್ಲಿ. ಮತ್ತು ಇಲ್ಲಿ ಕ್ರಿಯೇಟ್ ಟ್ರ್ಯಾಕ್ B2B ಆರ್ಡರ್ಸ್ ಫುಲ್ಫಿಲ್ಡ್ ಬೈ ಅಮೆಝಾನ್ FBA ಆರ್ಡರ್ಸ್. ಸೊ ಇದರಲ್ಲಿ ಅಮೆಝಾನ್ ಅವರು ಇವ್ರಿಗೆ ಥರ್ಡ್ ಪಾರ್ಟಿಯಾಗಿ ವರ್ಕ್ ಮಾಡ್ತಿರ್ತಾರೆ. ಸೊ ಇಲ್ಲಿ ಅಮೆಝಾನ್ ಅವ್ರಿಗೆ ಇಂಡೈರೆಕ್ಟಾಗಿ ಇವರು ವರ್ಕ್ ಮಾಡ್ತಾ ಇರೋದು. ಸೊ ಇಲ್ಲಿ ನೋಡೋದಾದರೆ ಅವ್ರದ್ದು ಎಷ್ಟು ಅಮೆಝಾನಿಂದ ತೊಗೊಂಡು ಆರ್ಡರ್ಸ್ನ ಎಷ್ಟು ಕಂಪ್ಲೀಟ್ ಮಾಡಿದ್ದೀವಿ ಅನ್ನೋದೆಲ್ಲ ನಾವು ರೆಕಾರ್ಡ್ ಮಾಡಿ ಇಡಬೇಕಾಗಿರುತ್ತೆ. ಮಾನಿಟರ್ ದ ಮರ್ಚೆಂಟ್ ಆಪ್ ಡೈಲಿ ಫಾರ್ ದ ರೆಡ್ ಫ್ಲಾಗ್ಸ್ ಆ್ಯಂಡ್ ಕೊಲಾಬ್ರೇಟ್ ವಿತ್ ದ ಮರ್ಚೆಂಟ್ ಆ್ಯಂಡ್ ಶಿಪ್ ಬಾಬ್
ಡಿಪಾರ್ಟ್ಮೆಂಟ್ ಎನ್ಶ್ಯೂರ್ ಸ್ಮೂತ್ ಫ್ಲೋ ಆಫ್ ಆರ್ಡರ್ಸ್ ಅಂತಂದರೆ ಆರ್ಡರ್ಸ್ ಏನಾದ್ರು ಡಿಲೇ ಇದ್ದರೆ ಏನಾದರೂ ಬೇಡ ಅಂತ ರಿಟರ್ನ್ ಮಾಡ್ತಿದ್ರೆ ಯಾಕೆ ಈ ಥರ ಆಗ್ತಿದೆ ಅನ್ನೋದೆಲ್ಲ ನಾವು ಡೈಲಿ ಟ್ರ್ಯಾಕ್ ಮಾಡಿ ಅವ್ರ ಜೊತೆ ಕಮ್ಯುನಿಕೇಟ್ ಕೂಡ ಮಾಡಬೇಕಾಗಿರುತ್ತಿಲ್ಲ. ಇಲ್ಲಿ ನೋಡೋದಾದ್ರೆ ಕಮ್ಯುನಿಕೇಟ್ ವಿತ್ ದ ಮರ್ಚೆಂಟ್ ಶಿಪ್ ಆಫ್ ಆಪರೇಷನ್ ಟೀಮ್ ಮತ್ತು ಕ್ವಾಲಿಟಿ ಟೀಮ್ ಜೊತೆ ಎಲ್ಲ ಕಮ್ಯುನಿಕೇಟ್ ಕೂಡ ಮಾಡಬೇಕು. ಇಲ್ಲಿ ನೋಡೋದಾದರೆ ಇಲ್ಲಿ ಸೂಪರ್ವೈಸ್ ಆ್ಯಂಡ್ ಕೋಆರ್ಡಿನೇಟ್ ವಿತ್ ದ ಶಿಪ್ ಆಫ್ ಆಪರೇಷನ್ ಟೀಮ್ಸ್ ಮತ್ತು ರಿಟೇಲ್ ಆರ್ಡರ್ಸ್ ಅಂತಂದರೆ ಬ್ಯಾಂಕ್ಗಳು ಅಥವಾ ರಿಟೇಲ್ ಶಾಪ್ಗಳಿರುತ್ತಲ್ಲ ಅಲ್ಲಿಂದ ಅದು ಪ್ರಾಡಕ್ಟ್ಗಳನ್ನ ಬೈ ಮಾಡಿರ್ತೀವಲ್ಲ ಅವ್ರ ಜೊತೆ ಕೂಡ ನಾವು ಮಾತಾಡಿ ಅದು ಪ್ರಾಡಕ್ಟ್ ಎಲ್ಲ ಈಸ್ಕೊಳ್ಳೋದೆಲ್ಲ ಮಾತಾಡಿ ನಮ್ಮದಾಗಿರುತ್ತೆ. ಪೇಪರ್ ವರ್ಕ್ ಕೂಡ ನಮ್ಮದೇ ಆಗಿರುತ್ತೆ. ಅಂತಂದರೆ ಎಷ್ಟು ಅಮೌಂಟ್ಗೆ ನಾವು ಪರ್ಚೇಸ್ ಮಾಡಿದ್ವಿ, ನಮಗೆ ಎಷ್ಟು ಲಾಭ ಆಗುತ್ತೆ ಅನ್ನೋದೆಲ್ಲ ಪೇಪರ್ ವರ್ಕ್ ಮಾಡೋದು ಈ ರೋಲಲ್ಲಾಗಿರುತ್ತೆ. ಇಲ್ಲಿ ಬಿಲ್ಡ್ ಎ ಸಾಲಿಡ್ ರಿಲೇಷನ್ಶಿಪ್ ವಿತ್ ಇಂಪ್ಲಿಮೆಂಟೇಷನ್ ಟೀಮ್ ಅಂತಂದರೆ ಇಂಟರ್ನಲ್ ಕಸ್ಟಮರ್ಸ್ ಟೀಮ್ ಜೊತೆ ಒಳ್ಳೆ ಕಮ್ಯುನಿಕೇಷನ್ ಇಟ್ಕೋಬೇಕು. ಇವ್ರಿಗೆ ಕಸ್ಟಮರ್ ಬಂದುಬಿಟ್ಟು ಅಮೆಝಾನ್ ಅವರಾಗಿರ್ತಾರೆ ಇಲ್ಲಿ. ಮತ್ತು ಇಲ್ಲಿ ಎಸ್ಕಿಲೇಟ್ ಅರ್ಜೆಂಟ್ ಇಶ್ಯೂ ಟೈಮ್ಲಿ ಕೀಪಿಂಗ್ ಪಾಸಿಟಿವ್ ಮರ್ಚೆಂಟ್ ಎಕ್ಸ್ಪೀರಿಯನ್ಸ್ ಅಂತ. ಮತ್ತು ಇಲ್ಲಿ ಏನಾದರೂ ಟೀಮ್ ಲೀಡು ಬೇರೆ ಏನಾದರೂ ವರ್ಕ್ನ ಅಸೈನ್ ಮಾಡಿದರೆ ಅದು ಕೂಡ ನಾವು ಕಂಪ್ಲೀಟ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ಎಕ್ಸಲೆಂಟ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರೋರು ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡೋದಾದರೆ ಪ್ರೊಫಿಷಿಯನ್ಸಿ ಆ್ಯಂಡ್ ಅಕ್ಯುರೇಟ್ ವಿತ್ ವರ್ಡ್ ಪ್ರೊಸೆಸಿಂಗ್, ವರ್ಡು, ಸ್ಪ್ರೆಡ್ಶೀಟ್ ಅಂತಂದರೆ ಎಕ್ಸೆಲ್ಲು ಆ್ಯಂಡ್ ಕಾಂಪಿಟಿನ ನ್ಯಾವಿಗೇಟಿಂಗ್ ದ ಇಂಟರ್ನೆಟ್ ಅಂತಂದರೆ ಎಕ್ಸೆಲ್ ಶೀಟೆಲ್ಲ ಹೆಂಗೆ ವರ್ಕ್ ಮಾಡೋದು ಮತ್ತು ಬೇರೆ ಬೇರೆ ಹೆಂಗೆ ಆ್ಯಪ್ಗಳನ್ನ ಚೆಕ್ ಮಾಡೋದೆಲ್ಲ ಅಂತ ನಾಲೆಡ್ಜ್ ಕೂಡ ಇರಬೇಕು. ಇಲ್ಲಿ ಮಲ್ಟಿಪಲ್ ಟಾಸ್ಕ್ ಕೂಡ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಏನಾದರೂ ಇನ್ಸ್ಟ್ರಕ್ಷನ್ ಕೊಟ್ಟರೆ ಅದನ್ನು ಕೂಡ ಫಾಲೋ ಮಾಡೋ ಥರ ಇರಬೇಕು ನಾವು. ಪರ್ಕ್ಸ್ ಆ್ಯಂಡ್ ಬೆನಿಫಿಟ್ಸ್ ನೋಡೋದಾದ್ರೆ ಈ ಜಾಬಿಗೆ ಜಾಯ್ನ್ ಆದರೆ ಮೆಡಿಕಲ್ ಮತ್ತು ಟರ್ಮ್ ಮತ್ತು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕೂಡ ಇವರೇ ಕವರ್ ಮಾಡಿಕೊಡ್ತಿದ್ದಾರೆ. ಮತ್ತು ಕ್ಯಾಶುಯಲ್ ಆ್ಯಂಡ್ ಸಿಕ್ ಲೀವ್ ಬಂದ್ಬಿಟ್ಟು 12 days ಇರುತ್ತೆ. ಅರ್ನಡ್ ಲೀವ್ ಬಂದ್ಬಿಟ್ಟು 15 days ಇರುತ್ತೆ. ಪಬ್ಲಿಕ್ ಹಾಲಿಡೇ 12 days ಇರುತ್ತೆ. ಮತ್ತು ಇಲ್ಲಿ ಮೆಟರ್ನಿಟಿ ಲೀವ್ ಕೂಡ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಮತ್ತು ವರ್ಕ್ ಫ್ರಮ್ ಹೋಮ್ ಅಲೋವೆನ್ಸ್ ಕೂಡ ಕೊಡ್ತಾರೆ. ಮತ್ತು ಸಿ ಅವರ್ ಐ ಪರ್ಫಾರ್ಮಿಂಗ್ ಕಲ್ಚರ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ಇಲ್ಲಿ ಇವ್ರ ಕಂಪ್ನಿ ಏನಾರು ಹೇಳ್ಕೊಂಡು ಸ್ಕ್ಯಾಮ್ ಮಾಡ್ತಾ ಇದ್ರೆ ಅಂಥವ್ರಿಗೆ ಅಮೌಂಟ್ ಕೂಡ ಪೇ ಮಾಡಬೇಡಿ ಅಂತ ಕೂಡ ಹೇಳಿದ್ದಾರೆ. ನಾನು ಈ ಜಾಬ್ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.